ಈ ದಿನ 6ನೇ ತರಗತಿಯ ಕನ್ನಡದಲ್ಲಿ ಬರ್ತಕ್ಕಂಥ ಒಂದು ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ, ಅದರ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರ ಪತ್ರಿಕೆಗಳ ವಿಡಿಯೋಗಳಿದ್ದಾವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೇ ಲಿಸ್ಟ್ ಇದೆ. ಸೇತು ಬಂದ 2023-24 ಎಲ್ಲ ತರಗತಿಗಳಿಗೆ ಅದರಲ್ಲಿ ವಿಡಿಯೋಗಳಿದ್ದಾವೆ, ವೀಕ್ಷಿಸಬಹುದು. ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲಿಕ್ಕೆ ನಮಗೆ ಸಾಮರ್ಥ್ಯಗಳ ಪಟ್ಟಿ ಬೇಕಾಗ್ತದೆ. ಒಟ್ಟಾರೆ 6ನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸಾಮರ್ಥ್ಯಗಳು ಹೀಗಿದೆ. ಸೊ ಮೊದಲನೇದು ಬಂದ್ಬಿಟ್ಟು ಕೇಳಿದ, ಓದಿದ ಸಾಹಿತ್ಯ, ವಿಷಯ ವಸ್ತು, ಘಟನೆಗಳ ಬಗ್ಗೆ ಮಾತನಾಡ್ತಾರೆ. ಸೊ ಎರಡನೇದು ತಮ್ಮ ಸುತ್ತಮುತ್ತಲಿನ ಸಂಭವಿಸುವ ವಿವಿಧ ಘಟನೆಗಳ ಅಂಶಗಳ ಬಗ್ಗೆ ಗಮನ ಹರಿಸ್ತಾ ಅವುಗಳ ಬಗ್ಗೆ ಮೌಖಿಕವಾಗಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ. 3 ಭಾಷೆಯ ಸೂಕ್ಷ್ಮಾಂಶಗಳ ಬಗ್ಗೆ ಗಮನವನ್ನು ಹರಿಸ್ತಾ ತಮ್ಮ ಭಾಷೆಯನ್ನು ತಾವೇ ರಚಿಸಿ ನಿರರ್ಗಳವಾಗಿ ಮಾತನಾಡ್ತಾರೆ. 4 ಬಂದ್ಬಿಟ್ಟು ಕೇಳಿದ, ಆಲಿಸಿದ, ಓದಿದ ವಿಷಯ ವಸ್ತು, ಘಟನೆಗಳ ಬಗ್ಗೆ ಮಾತನಾಡ್ತಾರೆ ಮತ್ತು ಪ್ರತಿಕ್ರಿಯಿಸ್ತಾರೆ. 5 ವಿವಿಧ ಉದ್ದೇಶಕ್ಕಾಗಿ ಕಪ್ಪು ಹಲಗೆಯ ಮೇಲೆ ಬರೆದ ಸೂಚನೆ, ಕಾರ್ಯಕ್ರಮದ ವರದಿ, ಪತ್ರ ಮುಂತಾದವುಗಳನ್ನು ತಿಳಿದುಕೊಳ್ತಾರೆ. 6ರಲ್ಲಿ ಬೇರೆ ಬೇರೆ ಪರಿಸರ ಮತ್ತು ಉದ್ದೇಶಗಳಿಗಾಗಿ ರಚಿಸಿದ ಸೂಚನಾ ಫಲಕದಲ್ಲಿ ಹಾಕಿದ ಸೂಚನೆ, ಕಾರ್ಯಕ್ರಮಗಳ ಪಟ್ಟಿಯನ್ನು ಓದ್ತಾರೆ, ಬರೀತಾರೆ. 7ರಲ್ಲಿ ಅಪರಿಚಿತ ಶಬ್ದಗಳ ಅರ್ಥವನ್ನು ಶಬ್ದಕೋಶಗಳಲ್ಲಿ ಹುಡುಕ್ತಾರೆ. 8 ಬರಹ ಮತ್ತು ಮುದ್ರಿತ ವಿಷಯಗಳನ್ನು ನಿರರ್ಗಳವಾಗಿ ಓದ್ತಾರೆ. 9ರಲ್ಲಿ ತಮ್ಮ ಪಠ್ಯಪುಸ್ತಕದ ಹೊರತಾಗಿ ಬೇರೆ ವಿಷಯ ಸಾಮಗ್ರಿಗಳನ್ನು ಓದಿ ತಿಳಿತಾರೆ. 10 ವಿವಿಧ ರೀತಿಯ ವಿಷಯ ಸಾಮಗ್ರಿಗಳಲ್ಲಿ ಕಂಡುಬರುವ ಸಂವೇದನಾಶೀಲ ಅಂಶಗಳನ್ನು ಗುರುತಿಸಿ ತಮ್ಮ ಮಾತಿನಲ್ಲಿ ಮತ್ತು ಬರಹದಲ್ಲಿ ವ್ಯಕ್ತಪಡಿಸುತ್ತಾರೆ. 11 ಶಿಕ್ಷಕರಿಂದ ನಿರ್ಧರಿಸಿದ ಚಟುವಟಿಕೆಗಳಲ್ಲಿ ಬರವಣಿಗೆಗಳ ಪ್ರತಿಕ್ರಿಯೆಗಳ ಬಗ್ಗೆ ತಿಳಿದು ತಮ್ಮ ಬರವಣಿಗೆಯನ್ನು ಪರಿಶೀಲಿಸುತ್ತಾರೆ. 12 ಭಾಷಾ ಸೂಕ್ಷ್ಮತೆಗಳ ಕುರಿತು ಗಮನಹರಿಸಿ ತಮ್ಮ ಭಾಷೆಯ ರಚನೆ ಮಾಡಿಕೊಳ್ತಾರೆ ಮತ್ತು ಅದನ್ನು ತಮ್ಮ ಬರವಣಿಗೆಯಲ್ಲಿ ಜಾರಿಗೆ ತರ್ತಾರೆ. 13 ಭಾಷಾ ವ್ಯಾಕರಣದ ಅಂಗಗಳನ್ನು ಗುರುತಿಸುತ್ತಾರೆ ಮತ್ತು ಅವುಗಳ ಬಗ್ಗೆ ಸೂಕ್ತವಾಗಿ ಬರೀತಾರೆ. 14 ವಿವಿಧ ಉದ್ದೇಶಗಳಿಗಾಗಿ ಬರೆಯುತ್ತಿರುವ ತಮ್ಮ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳನ್ನು ಸೂಕ್ತವಾಗಿ ಬಳಸ್ತಾರೆ. 15 ತಮ್ಮ ಪಠ್ಯದಲ್ಲಿ ಬರುವ ವ್ಯಾಕರಣದ ಅಂಶಗಳು ಮತ್ತು ಪರಿಕಲ್ಪನೆಗಳ ಬಗ್ಗೆ ತಿಳಿತಾರೆ. 16ರಲ್ಲಿ ಹೊಸ ಶಬ್ದಗಳನ್ನು ಸಂದರ್ಭ ಮತ್ತು ಪರಿಸ್ಥಿತಿಗಳಿಗನುಗುಣವಾಗಿ ತಮ್ಮ ಬರವಣಿಗೆಯಲ್ಲಿ ಬಳಸ್ತಾರೆ. 17ರಲ್ಲಿ ತಮ್ಮ ಆಸುಪಾಸಿನಲ್ಲಿ ಸಂಭವಿಸುವ ವಿವಿಧ ಘಟನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಬರವಣಿಗೆ ರೂಪದಲ್ಲಿ ನೀಡ್ತಾರೆ. 18 ಉದ್ದೇಶ ಮತ್ತು ಸಂದರ್ಭಕ್ಕನುಗುಣವಾಗಿ ಶಬ್ದಗಳನ್ನು, ವಾಕ್ಯಗಳನ್ನು, ಲೇಖನಗಳನ್ನು ಚಿಹ್ನೆಯೊಂದಿಗೆ ಸೂಕ್ತವಾಗಿ ಬಳಸ್ತಾರೆ. 19 ಕೇಳಿದ, ಓದಿದ ಸಾಹಿತ್ಯದ ಬಗ್ಗೆ ಪ್ರಶ್ನಿಸ್ತಾರೆ ಮತ್ತು ತಮ್ಮ ಅಭಿಪ್ರಾಯ ಮತ್ತು ತರ್ಕವನ್ನು ನೀಡ್ತಾರೆ. ಓದಿರುವ ವಿಷಯ ವಸ್ತು, ಸಾಹಿತ್ಯ, ಘಟನೆಗಳ ಬಗ್ಗೆ ಚರ್ಚಿಸ್ತಾರೆ ಮತ್ತು ತಮ್ಮ ಅಭಿಪ್ರಾಯವನ್ನು ನೀಡ್ತಾರೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿರ್ತಕ್ಕಂಥ 20 ಸಾಮರ್ಥ್ಯಗಳಿದ್ದಾವೆ. ಈ ಸಾಮರ್ಥ್ಯಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಪ್ರಶ್ನೆ ಪತ್ರಿಕೆಯಲ್ಲಿ 2 ಭಾಗ ಇರ್ತದೆ, ಮೌಖಿಕ ಪ್ರಶ್ನೆ ಪತ್ರಿಕೆಗಳು ಮತ್ತು ಲಿಖಿತವಾಗಿ ಬರೀತಕ್ಕಂಥ ಪ್ರಶ್ನೆಗಳು. ಮೌಖಿಕ ಪ್ರಶ್ನೆಗಳಲ್ಲಿ ಒಂದಿದೆ, ನೀನು ಓದಿರುವ ಕೇಳಿರುವ ಯಾವುದಾದರೂ ಒಂದು ಕಥೆಯನ್ನು ಹೇಳು. 2 ನೀನು ಬೇಸಿಗೆ ರಜೆಯನ್ನು ಹೇಗೆ ಕಳೆದೆ ಹೇಳು. 3ನೇದು ಭಾಷಾ ಸೂಕ್ಷ್ಮಾಂಶಗಳನ್ನು ಗಮನಿಸಿ ಈ ವಾಕ್ಯವನ್ನು ಸರಿಪಡಿಸಿ ಹೇಳು. 4ರಲ್ಲಿ ಇದನ್ನು ನಾಟಕೀಯವಾಗಿ ಹೇಳು. 5ರಲ್ಲಿ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಯಾವುದು ಹೇಳು. ರಸ್ತೆ ನಿಯಮಗಳಲ್ಲಿ ಜಿಬ್ರಾ ಕ್ರಾಸ್ ಏನನ್ನು ಸೂಚಿಸುತ್ತದೆ ಹೇಳು ಅಂತ ಇತ್ತು. ಇನ್ನು ಪ್ರಾಯೋಗಿಕವಾಗಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ ಇವುಗಳಲ್ಲಿ ಯಾವುದಾದರೂ ಒಂದು ಪದದ ಅರ್ಥವನ್ನು ನಿಘಂಟಿನಲ್ಲಿ ಹುಡುಕಿ ಹೇಳು. ಈ ಪತ್ರಿಕೆಯನ್ನು ಓದುವಂಥ ಪ್ರಾಯೋಗಿಕವಾಗಿ ನಾವು ಏನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ಲಿಖಿತ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಲ್ಲಿ 9 ನಿಮ್ಮ ಊರಿನಲ್ಲಿ ನೀನು ನೋಡಿರುವ ಸರ್ಕಾರಿ ಕಟ್ಟಡಗಳನ್ನು ಪಟ್ಟಿ ಮಾಡು. ನೀರು ಅಮೂಲ್ಯ ಸಂಪನ್ಮೂಲ ಎಂಬುದನ್ನು ಸಮರ್ಥಿಸಿ ಬರೆ. ಈ ವಾಕ್ಯದಲ್ಲಿನ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಗುರುತಿಸಿ ಬರೆ. ಎತ್ತು ಬಂಡಿಯನ್ನು ಎಳಿತದ. ದೇವಾಲಯ ಪದವನ್ನು ಬಿಡಿಸಿ ಪೂರ್ವ ಪದವನ್ನು ಗುರುತಿಸಿ ಬರೆ. ಈ ವಾಕ್ಯದಲ್ಲಿ ದಿಗ್ವಾಚಕ ಪದಗಳನ್ನು ಗುರುತಿಸಿ ಬರೆ. ಸೂರ್ಯ ಪೂರ್ವಕ್ಕೆ ಉದಯಿಸ್ತಾನೆ. 14 ಸೂಕ್ತ ಲೇಖನ ಚಿಹ್ನೆಯನ್ನು ಅನ್ವಯಿಸಿ ಬರೀಬೇಕಿತ್ತು. 15ರಲ್ಲಿ ಕಾರ್ಯಪದದ ತದ್ಭವ ರೂಪವನ್ನು ಬರೆಯಿರಿ. 16 ಸಂಭ್ರಮ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. 17 ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು 4 ವಾಕ್ಯಗಳನ್ನು ಬರೆ. 18 ಕೊಟ್ಟಿರೋ ಪದಕ್ಕೆ ಜೋಡು ನುಡಿ ರಚಿಸು. 19 ಸರಿ ತಪ್ಪು ಬರೆ. ವಯಸ್ಸಾದ ಹಿರಿಯರು ರಸ್ತೆ ದಾಟುವಾಗ ಸಹಾಯ ಮಾಡಬೇಕು. ಗದ್ಯ ಭಾಗ ಓದಿಸಿ ಉತ್ತರಿಸು. ಅದರಲ್ಲಿ ಆ ಪ್ರಶ್ನೆ ಇತ್ತು, ತ್ಯಾಜ್ಯಗಳ ಪ್ರಕಾರಗಳಾವು, ತ್ಯಾಜ್ಯಗಳನ್ನು ಏಕೆ ನಿರ್ವಹಿಸಬೇಕು. ಇದು ಸೇತುಬಂಧ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆಯಿತು. ಇನ್ನು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ಓಕೆ, ಅದರಲ್ಲಿ ಮೌಖಿಕ ಪ್ರಶ್ನೆಗಳಿದ್ದಾವೆ, ಸೊ ನೋಡ್ಕೊಡ್ರಿ ಮೌಖಿಕ ಪ್ರಶ್ನೆಗಳು. ಎಸ್, ಇನ್ನು ಪ್ರಾಯೋಗಿಕವಾಗಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಸಹಿತನೂ ಕೂಡ 2 ಇದ್ದಾವೆ. ಇನ್ನು ಲಿಖಿತವಾಗಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು 9, 10, 11, 12, 13, 14. ನೆಕ್ಸ್ಟ್ 16ರಿಂದ 20ರವರೆಗೂ ಕೂಡ ಏನು ಮಾಡಿದ್ದಾರೆ, ಗದ್ಯ ಭಾಗವನ್ನು ಓದಬೇಕಾಗಿತ್ತು. ಸೊ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ.
ಇದು ಕೂಡ 20 ಅಂಕಗಳ ಒಂದು ಪರೀಕ್ಷೆ ಇತ್ತು. ಇನ್ನು ಉತ್ತರ ಪತ್ರಿಕೆಯನ್ನು ತೋರಿಸ್ತೀನಿ. ಎಸ್, ಇದು ಪೂರ್ವ ಪರೀಕ್ಷೆ ಉತ್ತರಗಳಿದಾವೆ. ಇಷ್ಟು ಉತ್ತರಗಳನ್ನು ನಾವು ಏನು ಮಾಡ್ಬೋದು, ವಿದ್ಯಾರ್ಥಿಗಳಿಂದ ನಿರೀಕ್ಷೆಯನ್ನು ಮಾಡಬಹುದು. ಎಸ್, ಇಲ್ಲಿಗೆ ಪೂರ್ವ ಪರೀಕ್ಷೆ ಉತ್ತರಗಳನ್ನು ಮುಗೀತು. ಇನ್ನು ಸಾಫಲ್ಯ ಪರೀಕ್ಷೆ ಉತ್ತರಗಳನ್ನು ನೋಡೋಣ. ಸಾಫಲ್ಯ ಪರೀಕ್ಷೆ ಉತ್ತರಗಳಲ್ಲಿ ಮೊದಲ 6 ಪ್ರಶ್ನೆಗಳು ಮೌಖಿಕ ಮತ್ತು ಪ್ರಾಯೋಗಿಕವನ್ನು ನಿರೀಕ್ಷಣೆ ಬಯಸ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳಿತ್ತು. ತದನಂತರ ಲಿಖಿತವಾಗಿ ಉತ್ತರವನ್ನು ನಿರೀಕ್ಷೆ ಮಾಡತಕ್ಕಂಥ ಪ್ರಶ್ನೆಗಳ ಮಾದರಿ ಉತ್ತರಗಳು ಇದ್ದಾವೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಸೇತುಬಂಧ ಶಿಕ್ಷಣದಲ್ಲಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮೌಖಿಕ ಪ್ರಶ್ನೆಗಳು, ಪ್ರಾಯೋಗಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆಗಳು ಇತ್ತು, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಅದರ ಕೀ ಉತ್ತರಗಳನ್ನು ನೋಡಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿದಿರಿ. ಬಾಯ್.